ಮಾವಿನ ತವರೂರು ಶ್ರೀನಿವಾಸಪುರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪ್ರಪಂಚದ ಪ್ರಸಿದ್ಧ ಮಾವಿನ ನಗರಿ, ಮಾವಿನ ತವರು ಎಂದೇ ಹೆಸರುವಾಸಿಯಾಗಿದೆ. ಹಾಗಾಗಿ ಇಲ್ಲಿ ಬೆಳೆಯುವ ಮಾವು ಇಡೀ ದೇಶದಲ್ಲೇ ಪ್ರಸಿದ್ಧಿ. ಇಲ್ಲಿನ ರೈತರು ಬೆಳೆಯುವ ಬಾದಾಮಿ, ರಾಜಗೀರ, ಬೇನಿಷ, ನೀಲಂ, ತೋತಾಪುರಿ, ಸೇಂದೂರ ಸೇರಿದಂತೆ ಇನ್ನೂ ಹಲವು ಬಗೆಯ ಮಾವಿನ ಹಣ್ಣು ದೇಶ ವಿದೇಶಗಳಿಗೆ ರಫ್ತಾಗುತ್ತದೆ. ಆದರೆ ವಿಶೇಷವಾಗಿ ಇಲ್ಲಿ ಒಬ್ಬ ಬಿಇ ಪದವಿ ಪಡೆದಿರುವ ಹೆಣ್ಣು ಮಗಳು ವಿಶೇಷವಾಗಿ ಮಾಯಾ ಮಾವಿನ ಹಣ್ಣನ್ನು ಬೆಂಗಳೂರಿನ ಪ್ರಸಿದ್ಧ ಲಾಲ್ಬಾಗ್ನಲ್ಲಿ ಮಾವು ಮತ್ತು ಹಲಸು ಪ್ರದರ್ಶನ ಹಾಗೂ ಮಾರಾಟ ಮೇಳದಲ್ಲಿ ವಿಶೇಷವಾದ ಹಣ್ಣು ಮಾಯಾ ಈ ಹಣ್ಣನ್ನು ಪ್ರತಿ ಕೆಜಿಗೆ 500 ರೂಪಾಯಿ ಪಡೆಯುತ್ತಿರುವುದು ವಿಶೇಷವಾದ ಸುದ್ದಿ ವೀಕ್ಷಕರೇ. ಎಷ್ಟು ವರ್ಷದಿಂದ ಆಗ್ತಾ ಇದ್ರೆ ಇಲ್ಲಿ ಲಾಲ್ಬಾಗಲ್ ಮೇಳದಲ್ಲಿ? ನಾನು 3 years ಇಂದ ಬರ್ತಾ ಇದ್ದೀನಿ. ಮೇಳ ಆಗ್ತಾ ಇದೆ ಇಲ್ಲಿ ಮ್ಯಾಂಗೋ ಮೇಳ. ಯಾವ್ರು ಮೇಡಮ್ ನಿಮ್ದು? ಶ್ರೀನಿವಾಸಪುರ. ಏನ್ ಮೇಡಮ್ ಸ್ಪೆಷಲ್ ನಿಮ್ಮಲ್ಲಿ ಮ್ಯಾಂಗೋಸ್? ನಮ್ದ್ರಲ್ಲಿ ಮಗುಟ ಇದೆ, ಆಮೇಲೆ ಆಲ್ಫೋನ್ಸಾ ಇದೆ, ಬಾದಾಮಿ ಇದೆ, ಆಮೇಲೆ ದಸರಿ ಇದೆ. ಇದೆಲ್ಲ ಫೇಮಸ್ ಮ್ಯಾಂಗೋ. ಮಾಯಾ ಅಂತ ಮ್ಯಾಂಗೋ ಮಾರ್ತಾ ಇದೀರ ಅಂತ ಗೊತ್ತಾಯ್ತು. ಅದು ಎಷ್ಟಕ್ ಮಾರಿದೀರಾ? ಏನ್ ಮೇಡಮ್ ಅದು? ಅದು ಆಕ್ಚುಲಿ ಅದು ಇಸ್ರೇಲಲ್ಲಿ ಸಿಗೋದು, ಬಟ್ 1-2 ಇಲ್ಲಿ ನಮ್ದು ತೋಪಲ್ಲಿ ಇದೆ, ಶ್ರೀನಿವಾಸಪುರ ತೋಪಲ್ಲಿ. ಸೊ ಅದು ಏನ್ ಸ್ಪೆಷಾಲಿಟಿ ಅಂದ್ರೆ ಲೈಕ್ ಅದು ತುಂಬಾ ಸ್ವೀಟ್ ಇರುತ್ತೆ, ಹನಿ ಸ್ವೀಟ್ ಬರುತ್ತೆ. ಆಮೇಲೆ ಅದು ನಿಮ್ಗೆ ರೇರ್ ಫ್ರೂಟ್, ಫುಲ್ ರೆಡ್ಡಿಶ್, ಒಳ್ಳೆ ರೆಡ್ ಆಪಲ್ ತರ, ಊಟಿ ಆಪಲ್ ತರ ಇರುತ್ತೆ. ಆದ್ರೆ ಅದು ಮ್ಯಾಂಗೋ. ಅದು 1 kg 500 ರೂಪೀಸಿಗೆಲ್ಲ ಮಾರಿತ್ತು. 1500 ಆನ್ಲೈನ್ ಅಲ್ಲಿ ಸಿಗ್ತಾ ಇತ್ತಲ್ಲ, ನೀವ್ ಯಾಕೆ 500ಗೆಲ್ಲ ಮಾರ್ತಿದ್ದೀರಾ? ಸ್ವಲ್ಪ ಎಲ್ರು ಟೇಸ್ಟ್ ಮಾಡ್ಲಿ, ಆಮೇಲೆ ಮ್ಯಾಂಗೋ ತಳಿ ಬಗ್ಗೆ ಗೊತ್ತಾಗ್ಲಿ, ಜನಕ್ಕೆ ಅವೇರ್ನೆಸ್ ಬರ್ಲಿ ಅಂತ ಮಾಡ್ತಾ ಇದೀವಿ. ಇವತ್ತು ಸಾಟರ್ಡೆ, ಇಷ್ಟೊತ್ತಿಗೆ ಒಂದ್ 60-70 ಸಾವಿರ ಬಿಸ್ನೆಸ್ ಆಗಿರ್ಬೇಕು ನಿಮ್ಗೆ. ಆದ್ರೆ ಇವಾಗ ಎಷ್ಟಾಗಿದೆ ಮೇಡಮ್ ಇವತ್ತು? ಹೌದು, ಲಾಸ್ಟ್ ಟೈಮ್ ಎಲ್ಲ ಒಂದು 60-70,000 ಆಗಿತ್ತು, ಬಟ್ ಇವತ್ತು ಏನೋ ಸ್ವಲ್ಪ ಕಮ್ಮಿ ಇದೆ. ಎಷ್ಟಾಗಿರ್ಬೋದು ಮ್ಯಾಮ್? 3,000-4,000 ಆಗಿದೆ. ತುಂಬಾ ಕಮ್ಮಿ ಆಗಿದೆ ಪಾಪ. ನೀವು ಅಲ್ಲಿಂದ ಶ್ರೀನಿವಾಸಪುರದಿಂದ ಲೋಡ್ ಹಾಕೊಂಡ್ಬಂದು ಇಲ್ಲಿ ಎಲ್ಲ ವೆರೈಟೀಸ್ ಇಕ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಮಾರ್ತಾ ಇದ್ದೀರಾ. ತುಂಬಾ ಲಾಸ್ ಅಲ್ಲಿ ನಡೀತಾ ಇದೆ ಈ ಮೇಳ. 2-3 ಡೇಟ್ ಬೇರೆ ಚೇಂಜ್ ಮಾಡಿದ್ದಾರೆ ಮೇಳದ. ಲಾಸ್ಟ್ ಟೈಮು ಡೇಟ್ ಚೇಂಜ್ ಮಾಡಿದಾರೆ. ಆಮೇಲೆ ಇನ್ನು ಯಾರಿಗೂ ರೀಚ್ ಆಗಿಲ್ಲ ಅಷ್ಟು. ಅಂದ್ರೆ ತುಂಬಾ ಜನಕ್ಕೆ ನನ್ನ ಫ್ರೆಂಡ್ಸ್ ಆಗ್ಲಿ, ನನ್ ಸರ್ಕಲ್ ಅಲ್ಲೇ ಗೊತ್ತಿಲ್ಲ ಲಾಲ್ಬಾಗಲ್ಲಿ ಮೇಳ ನಡೀತಿದೆ ಅಂತ. ಹಾಗಾಗಿ ಸ್ವಲ್ಪ ಜನನು ಬರೋದ್ ಕಮ್ಮಿ ಆಗಿದೆ ಕಂಪ್ಯಾರಿಟಿವ್ಲಿ. ಆಮೇಲೆ ಸಪ್ಲೈ ಜಾಸ್ತಿ ಆಗ್ಬಿಟ್ಟಿದೆ ಡಿಮ್ಯಾಂಡ್ಗಿಂತ. ಅದರಿಂದ ಇದು ಫೇಸ್ ಮಾಡ್ತಾ ಇದೀವಿ ಇಶ್ಯೂ. ಪಬ್ಲಿಕ್ಗೆ ಏನಂತ ನೀವು ಕೇಳ್ಕೊಂತೀರಾ? ಇನ್ನು ಎಷ್ಟು ದಿನ ಇದೆ ಮೇಳ ಇಲ್ಲಿ? ಜನಕ್ಕೆ ಏನೇ ಹೇಳ್ತೀರ ಸಂದೇಶ? ಮೇಳ ಆಕ್ಚುಲಿ June 24 ತನಕ ಇದೆ. ಸೊ ಎಲ್ರು ಬಂದ್ಬಿಟ್ಟು ಮೇಳ ಹೆಂಗಿದೆ ಅಂತ ಫಸ್ಟ್ ನೋಡ್ಬೇಕು. ಆಮೇಲೆ ಎಲ್ಲ ತರ ಮ್ಯಾಂಗೋನು ಟೇಸ್ಟ್ ಮಾಡ್ಬೇಕು. ಆಮೇಲೆ ಬೇರೆ ಬೇರೆ ವೆರೈಟೀಸ್ ಟ್ರೈ ಮಾಡ್ಬೇಕು, ರೆಗ್ಯುಲರ್ ವೆರೈಟೀಸ್ ಬಿಟ್ಟು ಅಂತ ನಾನು ಕೇಳ್ಕೊತೀನಿ. ಮೇಡಮ್, ಇಲ್ಲಿ ಅವ್ರದ್ದೇ ಲಾಲ್ಬಾಗ್ ಅವ್ರದ್ದೇ ಪ್ರತ್ಯೇಕ ದರಗಳು ಕೊಟ್ಟಿದಾರ, ಇಲ್ಲ ನೀವು ಎಷ್ಟಾದ್ರೂ ಮಾರ್ಬೋದಾ? ಇಲ್ಲ ಇಲ್ಲ, ಅವ್ರು ಫಿಕ್ಸ್ಡ್ ಪ್ರೈಸ್ ಕೊಟ್ಟಿದ್ದಾರೆ, ಅದರಲ್ಲೇ ಮಾಡ್ತಿರೋದು. ಇಲ್ಲ ಅದಕ್ಕಿಂತ ಕಮ್ಮಿನೇ ಮಾಡ್ತಿರೋದು. ಎಲ್ಲರೂ ಲಿಸ್ಟ್ ಅಲ್ಲಿ ಯಾವ ಏನೇನ್ ಸ್ಪೆಸಿಫೈ ಮಾಡಿದಾರೋ ಮ್ಯಾಂಗೋ ವೆರೈಟೀಸ್, ಅದು ಫಿಕ್ಸ್ಡ್ ರೇಟ್ಸ್ ಇದೆ, ಆ ರೇಟ್ ಅಲ್ಲಿ ಮಾಡ್ತಾ ಇದ್ವಿ. ಇದು ರಸ್ಪುರಿ ಮಾವು ಅಂತ, ಸ್ವಲ್ಪ ತೆರಿ ಇರುತ್ತೆ, ಬಟ್ ಫುಲ್ ಸ್ವೀಟ್ ಇರುತ್ತೆ. ಇದು ನಾಟಿ ಮಾವು ಅಂತಾನೆ ಹೇಳ್ಬೋದು. ಇದು ಕರ್ನಾಟಕದ ಮ್ಯಾಂಗೋ, ಫೇಮಸ್ ಶ್ರೀನಿವಾಸಪುರ ಮ್ಯಾಂಗೋ. ಇದು ಬಂದ್ಬಿಟ್ಟು ಸುವರ್ಣಲೇಖ ಅಂತ, ಸುವರ್ಣಲೇಖ ಮ್ಯಾಂಗೋ. ಇದು ನೀವು ತಿಂದಿರೋದಿಲ್ಲ, ಇದು ನಮ್ ಶ್ರೀನಿವಾಸ್ ತೋಪಲ್ಲಿ ಬೆಳೆದಿರೋದು. ಖಂಡ ಜಾಸ್ತಿ ಬರುತ್ತೆ, ಹಾಗೆ ಸ್ವೀಟ್ ಇರುತ್ತೆ, ಲೈಟಿಶ್ ಎಲ್ಲ ಇರುತ್ತೆ. ಹಾಗೆ ಇದು ಬಂದ್ಬಿಟ್ಟು ದಸರೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಇದು ನಾರ್ತ್ ಇಂಡಿಯನ್ ಸೈಡ್ ತುಂಬಾ ಇಷ್ಟಪಡ್ತಾರೆ, ಲಕ್ನೋ ಆ ಸೈಡ್ ಅಲ್ಲೆಲ್ಲ ಇದು ತುಂಬಾ ಫೇಮಸ್. ಇದು ತುಂಬಾ ಸ್ವೀಟ್ ಆಗಿರುತ್ತೆ. ಇದು ಫುಲ್, ಇದು ರಾ ಮ್ಯಾಂಗೋ, ಬಟ್ ಹಣ್ಣಾದ್ರೆ ಇದು ಕಂಪ್ಲೀಟ್ ಯೆಲ್ಲೋ ಕಲರ್ ಇರುತ್ತೆ, ಮತ್ತೆ ಸ್ವೀಟ್ ಇರುತ್ತೆ. ಇದು ಲಿಲ್ಲಿ ಅಂತ, ಇದು ನಿಮ್ಗೆ ಹನಿ ಸ್ವೀಟ್ ಬರುತ್ತೆ. ಅಂಡ್ ತುಂಬಾ ಲೈಕ್ ಇದು ಹಣ್ಣಾದ ಕೂಡ ನಿಮ್ಗೆ ಅದ್ರ ಸ್ಮೆಲ್ ಬಂದ್ಬಿಡುತ್ತೆ, ಹಣ್ಣಿನ ಸ್ಮೆಲ್ಲು. ಆವಾಗ ತಿನ್ನಕ್ ರೆಡಿ ಆಗಿದೆ ಅಂತ. ಇದು ಬಂದ್ಬಿಟ್ಟು ಮಲ್ಲಿಕಾ ಮ್ಯಾಂಗೋ ಅಂತ. ಇದು ನೋಡಿ ಗ್ರೀನ್ ಮತ್ತೆ ಎಲ್ಲೋ ಇದೆ, ಬಟ್ ನೋಡ್ರಕ್ಕೆ ರಾ ಮ್ಯಾಂಗೋ ತರಾನೇ ಕಾಣಿಸುತ್ತೆ, ಬಟ್ ನೀವು ಮುಗ್ದಾಗ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ. ಹಾಗೆ ಇದು ಆಲ್ರೆಡಿ ತಿನ್ನಕ್ ರೆಡಿ ಇದೆ ಅಂಡ್ ಸ್ವೀಟ್ ಆಗಿರುತ್ತೆ. ಇದು ಫೇಮಸ್ ಕೇರಳದು ಮಲ್ಗೋವಾ ಅಂತ. ಇದು ರಾ ಇದೆ, ಬಟ್ ಹಣ್ಣಾದ್ರೆ ಯೆಲ್ಲೋ ಕಲರ್ ಇರುತ್ತೆ ಅಂಡ್ ಸ್ವೀಟ್ ಇರುತ್ತೆ. ತಿನ್ನಕ್ ಇನ್ನ ಎಷ್ಟು ದಿನ ಆಗ್ಬೇಕು ಮೇಡಮ್ ಅದು? ಇದೊಂದು 3 to 4 daysಗೆ ಹಣ್ಣಾಗುತ್ತೆ. ಹಾಗೆ ಇಟ್ಟು ಹಣ್ಣಾಗುತ್ತೆ ರೂಮ್ ಟೆಂಪರೇಚರ್, ಆಮೇಲೆ ತಿನ್ನಕ್ ರೆಡಿ ಆಗಿರುತ್ತೆ. ಓಕೆ.
ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಎಲ್ರು ಫೇವರೇಟ್ ಏನಿದ್ರು ಜಾಸ್ತಿ ತಿಂತಾ ಇರ್ತಾರೆ. ಎಲ್ಲಾ ಕಡೆ ಸಿಗುತ್ತೆ ನಿಮ್ಗೆ ಬ್ಯಾಂಗ್ಳೂರಲ್ಲಿ. ಆಲ್ಫೋನ್ಸ್ ಅಂತಾರೆ, ಇನ್ ಕೆಲವ್ರು ಬಾದಾಮ್ ಅಂತಾರೆ. ಸ್ವೀಟ್ ಇರುತ್ತೆ ಇದು. ಅಂಡ್ ಫುಲ್ ಈ ತರ ಆರೆಂಜ್ ಅಥವಾ ಯೆಲ್ಲೋ ಕಲರ್ ಇರುತ್ತೆ, ಫುಲ್ ಹಣ್ಣಾಗಿರುತ್ತೆ. ಯು ಕ್ಯಾನ್ ಕೇಸರ್ ಅಂತ. ಇದು ಚಿಕ್ಕ ಕೇಸರ್. ಇನ್ನು ಇದ್ರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಕಾಯಿಗಳು ಬರುತ್ತೆ. ಇದು ಕೂಡ ತುಂಬಾ ಜನ ಇಷ್ಟಪಟ್ಟು ತಿಂತಾರೆ. ಬಿಟ್ಟು ರಮೆ ಅಂತ, ಇದು ನಿಮ್ಗೆ ಸ್ವಲ್ಪ ತೆರಿ ತೆರಿ ಬರುತ್ತೆ. ಆದ್ರೆ ಹಣ್ಣಾದ್ರೆ ಫುಲ್ ಯೆಲ್ಲೋ ಕಲರ್ ಇರುತ್ತೆ. ಆಮೇಲೆ ತಿನ್ನೋದು ಸ್ವೀಟ್ ಇರುತ್ತೆ. ಇದ್ ನೋಡಿ ದಿಲ್ ಪಸಂದ್ ಮ್ಯಾಂಗೋ ಅಂತ. ನೀವು ದಿಲ್ ಪಸಂದ್ ಸ್ವೀಟ್ ಕೇಳಿರ್ತೀರಾ, ಅದೇ ತರ ದಿಲ್ ಪಸಂದ್ ಮ್ಯಾಂಗೋ ಅಂತ. ದಿಲ್ ಪಸಂದ್ ಸ್ವೀಟ್ ಅಷ್ಟೇ, ಇದು ಮ್ಯಾಂಗೋನು ಕೂಡ ಸ್ವೀಟ್ ಆಗಿರುತ್ತೆ. ನೋಡಿ ಇದೇ ನಾವು ನಿನ್ನೆ ಆಕ್ಚುಲಿ ನಾನು ಹೇಳಿದ್ರೆ ಮಾಯ ಮ್ಯಾಂಗೋ ಅಂತ ಸ್ವಲ್ಪ ರೇರ್ ಇದೆ. ಮತ್ತೆ ಶ್ರೀನಿವಾಸಪುರದಲ್ಲಿ ಟೆಂಪರೇಚರ್ ಅಲ್ಲಿ ಬೆಳೆಯೋದು ಅಷ್ಟ. ತುಂಬಾ ಸ್ವೀಟ್ ಇರುತ್ತೆ. ಇದು ನೋಡಿ ಕಾಯಿ ಆದಾಗ ಹೀಗಿರುತ್ತೆ, ಬಟ್ ನಿಮ್ಗೆ ಹಣ್ಣಾದ್ಮೇಲೆ ಈ ಮ್ಯಾಂಗೋ ಈ ಕಲರ್ ಅಲ್ಲಿ ಬರುತ್ತೆ. ಸೊ ಇದನ್ನ ನಾವು 500 rupees ನೆನ್ನೆ ಮಾಡಿದ್ವಿ, ನೆನ್ನೆ ಮತ್ತೆ ಇವತ್ತು ಅಂತ ಹೇಳ್ಬೋದು. Yeah, 600.